ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದು ಈಗ ಮತ್ತೆ ಬೇರೆ ಬೇರೆ ಅವ್ರವ್ರ ಊರಿಗೆ ವಾಪಸ್ ಆಗಬೇಕು ಅಂದರೆ ಎಷ್ಟು ಬೇಜಾರಲ್ವಾ. ಸೊ ಇವತ್ತು ಭಾನುವಾರ ರೂಪಾ ಆಂಟಿಯವರು ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ಹೊರಟಿದ್ರು. ಸೊ ಹಾಗಾಗಿ ಫಸ್ಟು ಹೊರಗಡೆ ಬಂದು ಊಟ ಮಾಡಿಕೊಂಡು ಅದಾದಮೇಲೆ ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಫಸ್ಟು SPR ವೆಜ್ ರೆಸ್ಟೋರೆಂಟಿಗೆ ಬಂದ್ವಿ. ಸೊ ಅಲ್ಲಿ ಊಟ ಮಾಡಿಕೊಂಡು ಅನ್ಲಿಮಿಟೆಡ್ ಬಾಳೆದೆಲೆ ಊಟ ತುಂಬಾ ಚೆನ್ನಾಗಿರುತ್ತೆ ಮೈಸೂರಲ್ಲಿ. ಸೊ ಅಲ್ಲಿ ಊಟ ಎಲ್ಲ ಮುಗಿದ್ಮೇಲೆ ಒಂದಷ್ಟು ಫೋಟೋಶೂಟ್ ಮುಗಿಸ್ಕೊಂಡು ರೋಹನ್ ಎಲ್ಲ ಆಟ ಆಡಿಸ್ಕೊಂಡು ಇನ್ನು ಈ ಥರ ಚಿಕ್ಕಿ ಮಗನ ಬಾಂಡಿಂಗ್ ಅಂತೂ ತುಂಬಾ ಬೇರೆ ಲೆವೆಲ್ಲೇ ಅಂತ ಹೇಳ್ಬೋದು. ಅಮ್ಮಂಗಂತೂ ಕಂಪ್ಲೀಟ್ಲಿ ರೆಸ್ಟ್ ಇರುತ್ತೆ, ಚಿಕ್ಕಿ ಇದ್ದರೆ ಎಲ್ಲ ಕಂಪ್ಲೀಟ್ಲಿ ಅವಳೇ ನೋಡ್ಕೋತಾಳೆ. ಆಮೇಲೆ ಅವರಿಬ್ಬರಂತೂ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡ್ಕೊಂಡು ಫೋಟೋ ವೀಡಿಯೋ ಮಾಡ್ತಾ ಕೂತಿರ್ತೀನಿ ನಾನು. ಇನ್ನು ಅಲ್ಲಿಂದ ಡೈರೆಕ್ಟ್ ನಾವು ಹೊರಟಿದ್ದು ಪ್ಲಾನೆಟ್ ಅರ್ತ್ ಅಕ್ವೇರಿಯಂ ಹೆಬ್ಬಾಳಲ್ಲಿದೆ. ಇದು ಆಲ್ರೆಡಿ ನಾನು ಇದು ಫುಲ್ ವ್ಲಾಗ್ ಮಾಡಿದ್ದೀನಿ. ಸೊ ನೋಡಿಲ್ಲದೆ ಇದ್ದವರು ಅಲ್ಲಿ ಚೆಕ್ ಮಾಡಿ. ಇಲ್ಲಿ ಎಲ್ಲ ಥರ ಆಕ್ವಾಟಿಕ್ ಅನಿಮಲ್ಸ್ ಇರ್ಬೋದು, ಆಮೇಲೆ ಈ ಥರ ಪೈಥಾನ್, ಇಗ್ವಾನ, ಆಮೇಲೆ ಅನಿಮಲ್ಸ್ಗಳಿರ್ಬೋದು ಎಲ್ಲನೂ ಸಾಕಿದ್ದಾರೆ. ಸೊ ಟಿಕೆಟ್ ಇರುತ್ತೆ, ಎಂಟ್ರೆನ್ಸ್ ಫೀಸು ಪರ್ ಹೆಡ್ 200 ರುಪೀಸ್ ಆಗಿದೆ ಇವಾಗ ಎಂಟ್ರೆನ್ಸ್ ಫೀಸು. ಅದಾದಮೇಲೆ ನಾವೇನಾದ್ರು ಈ ಥರ ಇಗ್ವಾನ, ಹೆಬ್ಬಾವು ಇದನ್ನೆಲ್ಲ ಇಟ್ಕೋತೀವಿ ಅಂದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ 200 ರುಪೀಸ್ ಆಗುತ್ತೆ. ಈ ಥರ ರ್ಯಾಬಿಟ್ ಎಲ್ಲ ಇಟ್ಕೋತೀವಿ ಅಂದರೆ ಇದಕ್ಕೇನು ಪ್ರೈಸ್ ಇಲ್ಲ, ಬಟ್ ಒಂದು ಪಕ್ಷಿ ಇಟ್ಕೋತೀವಿ ಅಂದರೂ ಅದಕ್ಕೂ ದುಡ್ಡು ಕೊಡಬೇಕು. ನೋಡ್ತಿರ್ಬೋದು ಈ ಇಗ್ವಾನ, ಈ ಪೈಥಾನ್ ಇದನ್ನೆಲ್ಲ ಹೆಗ್ಲು ಮೇಲೆಲ್ಲ ಇಟ್ಕೊಂಡು ಈ ಥರ ಫೋಟೋ ವೀಡಿಯೋ ತೆಗೆಸಿ ಹಾಕ್ತಿರ್ತಾರೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಸೊ ನಾವು ಅದೆಲ್ಲ ಸಿಕ್ಕಾಪಟ್ಟೆ ಭಯ, ಹಾಗಾಗಿ ಅದನ್ನೆಲ್ಲ ಇಟ್ಕೊಳ್ಳಿಲ್ಲ, ಜಸ್ಟ್ ನೋಡಿದ್ವಿ. ಆಮೇಲೆ ಆಂಟಿಯವರು ಬ್ಯಾಂಗ್ಳೂರಲ್ಲಿರೋದ್ರಿಂದ ಮೈಸೂರಿಗೆ ಬಂದರೆ ಬೇರೆ ಕಡೆ ಹೋಗ್ತಿದ್ವಿ, ಇಲ್ಲಿ ಯಾವತ್ತೂ ಬಂದಿರಲಿಲ್ಲ. ಸೊ ಹಾಗೆ ಅವರು ಓಡಾಡ್ದಂಗೆ ಆಗುತ್ತೆ ಅಂತ ಹೇಳಿ ಕರ್ಕೊಂಬಂದ್ವಿ. ಆಮೇಲೆ ರೋಹನ್ಗೂ ಸ್ವಲ್ಪ ಆ್ಯನಿಮಲ್ಸ್ ಅದೆಲ್ಲ ಅಂದರೆ ಇಷ್ಟ. ಚಿಕ್ಕವನಿದ್ದಾಗ ಹೋಗಿದ್ವಲ್ವ, ಅದಕ್ಕೆ ನೋಡಲಿ ಇನ್ನೊಂದು ಸಲ ಅಂತ. ಇನ್ನು ಇವಾಗ ನೋಡಿದ್ದು ಆಸ್ಟ್ರಿಚ್ ಉಷ್ಟ್ರ ಪಕ್ಷಿ ಏನಿದೆ, ನಾವು 1.5 ವರ್ಷದ ಹಿಂದೆ ಹೋದಾಗ ಎಷ್ಟು ಚಿಕ್ಕದಾಗಿತ್ತು, ಈಗ ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಅಂದರೆ ಭಯ ಆಗುತ್ತೆ ಹತ್ತಿರ ಹೋಗೋಕ್ಕೆ. ಇನ್ನು ಇವರಿಬ್ಬರು ಆಟ ಆಡ್ಕೊಂಡು ಕೂತಿದ್ರು. ಇನ್ನೇನು 5 ಗಂಟೆ ಟೈಮ್ ಆಗೋಯಿತು, ಬಸ್ ಸ್ಟಾಪಿಗೆ ಬಿಟ್ಬಿಡಿ ಲೇಟ್ ಆಗುತ್ತೆ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ ಅಂತ. ಸೊ ಹಾಗಾಗಿ ಅವ್ರನ್ನ ಬಿಟ್ಬಿಟ್ಟು ಬಾರದ ಮನಸ್ಸಿಂದ ಮನೆಗೆ ಬಂದ್ವಿ.